ನಮಸ್ಕಾರ, ಇದು ನಿಮ್ಮೂರಲ್ಲಿ ಆರ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯದ ರಣಕಹಳೆ ಮೊಳಗಿದೆ. ಸಿಎಂ ಆಪ್ತ ಸಲಹೆಗಾರ ಬಿ.ಆರ್. ಪಾಟೀಲ್ ಇವತ್ತು ರಾಜೀನಾಮೆ ಕೊಟ್ಟೇ ಬಿಟ್ಟಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಕಾರಣಗಳನ್ನೆಲ್ಲ ಡೀಟೇಲ್ ಆಗಿ ಬರೆದು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಬಂಡಾಯ ಕೇಸರಿ ಪಾಳ್ಯದಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಬಂಡಾಯದ ರಣಕಹಳೆ ಮೊಳಗಿದೆ. ಏನೆಲ್ಲ ಆಗುತ್ತೆ ಬಿ.ಆರ್. ಪಾಟೀಲ್ ಅವರ ರಾಜೀನಾಮೆಯಿಂದ, ಇಲ್ಲಿದೆ ಡೀಟೇಲ್ಸ್. ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಸಿಎಂ ಆಪ್ತ ಬಿ.ಆರ್. ಪಾಟೀಲ್ ಬಂಡಾಯದ ಬಾವುಟ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ. ಈಗಾಗಲೇ ಬಣಕಿಚ್ಚಿಗೆ ಬಿಜೆಪಿ ಹೊತ್ತಿ ಉರಿಯುತ್ತಿದೆ. ವಿಜಯೇಂದ್ರ ವಿರುದ್ಧ ಶಾಸಕರು ಬಂಡಾಯ ಸಾರಿದ್ದಾರೆ. ಇಷ್ಟು ದಿನ ಬಿಜೆಪಿ ನಾಯಕರ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದಿದೆ. ಅದನ್ನ ಎತ್ತಿ ಹಾಕಲಿ ಅಂತ ಟೀಕಿಸುತ್ತಿದ್ದ ಕಾಂಗ್ರೆಸ್ನಲ್ಲಿ ಇದೀಗ ಬಂಡಾಯದ ಸುನಾಮಿಯೇ ಎದ್ದಿದೆ. ಸಿದ್ದರಾಮಯ್ಯ ಆಪ್ತ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ ಎಲ್ಲ ಮೇಲ್ಗಳಿಗೆ ಸಿಗ್ತಾ ಇಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ. ನಾನು ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಎಷ್ಟೋ ಜನ ಏನೂ MLA ಆಗಲ್ಲ. ನಾನು ಫಾರ್ಚುನೇಟ್, ನಾನು MLA ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು. 4 ಸಲ MLA ಆದೆ, 1 ಸಲ MLC ಆದೆ. ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದ್ದಾವಲ್ಲ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಅವರಿಗೆ 1-2 ಸಲ ಹೇಳಿದ್ದೆ. ಇದು 2ನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ, ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಮುಂದೆ ಕೊನೆಯವರು ಉಳಿತೀನಿ ಅಂತ ಹೇಳಿನಿ. ಅಸಮಾಧಾನದ ಕಿಚ್ಚು ಕೈ ಸುಡುತ್ತಿದೆ. ಸಿಎಂ ಆಪ್ತನೇ ತೊಡೆ ತಟ್ಟಿರೋದು ನುಂಗಲಾರದ ತುತ್ತಾಗಿದೆ. ಕಾದು ನೋಡಿ, ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬವೇ ಕಾದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿಬಿಟ್ಟಿದೆ. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್. ನಮಸ್ಕಾರ, ಇದು ನಿಮ್ಮೂರಲ್ಲಿ ಆರ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯದ ರಣಕಹಳೆ ಮೊಳಗಿದೆ. ಸಿಎಂ ಆಪ್ತ ಸಲಹೆಗಾರ ಬಿ.ಆರ್. ಪಾಟೀಲ್ ಇವತ್ತು ರಾಜೀನಾಮೆ ಕೊಟ್ಟೇ ಬಿಟ್ಟಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಕಾರಣಗಳನ್ನೆಲ್ಲ ಡೀಟೇಲ್ ಆಗಿ ಬರೆದು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಬಂಡಾಯ ಕೇಸರಿ ಪಾಳ್ಯದಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಬಂಡಾಯದ ರಣಕಹಳೆ ಮೊಳಗಿದೆ. ಏನೆಲ್ಲ ಆಗುತ್ತೆ ಬಿ.ಆರ್. ಪಾಟೀಲ್ ಅವರ ರಾಜೀನಾಮೆಯಿಂದ, ಇಲ್ಲಿದೆ ಡೀಟೇಲ್ಸ್. ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಸಿಎಂ ಆಪ್ತ ಬಿ.ಆರ್. ಪಾಟೀಲ್ ಬಂಡಾಯದ ಬಾವುಟ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ. ಈಗಾಗಲೇ ಬಣಕಿಚ್ಚಿಗೆ ಬಿಜೆಪಿ ಹೊತ್ತಿ ಉರಿಯುತ್ತಿದೆ. ವಿಜಯೇಂದ್ರ ವಿರುದ್ಧ ಶಾಸಕರು ಬಂಡಾಯ ಸಾರಿದ್ದಾರೆ. ಇಷ್ಟು ದಿನ ಬಿಜೆಪಿ ನಾಯಕರ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದಿದೆ. ಅದನ್ನ ಎತ್ತಿ ಹಾಕಲಿ ಅಂತ ಟೀಕಿಸುತ್ತಿದ್ದ ಕಾಂಗ್ರೆಸ್ನಲ್ಲಿ ಇದೀಗ ಬಂಡಾಯದ ಸುನಾಮಿಯೇ ಎದ್ದಿದೆ. ಸಿದ್ದರಾಮಯ್ಯ ಆಪ್ತ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ ಎಲ್ಲ ಮೇಲ್ಗಳಿಗೆ ಸಿಗ್ತಾ ಇಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ. ನಾನು
ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಒಬ್ಬ ಎಷ್ಟೋ ಜನ ಏನೂ ಎಮ್ ಎಲ್ ಎನೂ ಆಗಲ್ಲ, ನಾನು ಫಾರ್ಚುನೇಟ್, ನಾನು ಏನಾದ್ರು ಎಮ್ ಎಲ್ ಎ ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು, 4 ಸಲ ಎಮ್ ಎಲ್ ಎ ಆದೆ, 1 ಸಲ ಎಮ್ ಎಲ್ ಸಿ ಆದೆ, ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ, ಇದ್ದು ಉಪಯೋಗ ಇಲ್ಲ ಅಂಥೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದಾವಲ್ಲ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಅವರಿಗೆ 1-2 ಸಲ ಹೇಳಿದ್ದೆ. ಇದು 2ನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ, ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಮುಂದೆ ಕೊನೆಯವರು ಉಳಿತೀನಿ ಅಂತ ಹೇಳಿನಿ. ಅಸಮಾಧಾನದ ಕಿಚ್ಚು ಕೈ ಸುಡುತ್ತಿದೆ. ಸಿಎಂ ಆಪ್ತನೇ ತೊಡೆ ತಟ್ಟಿರೋದು ನುಂಗಲಾರದ ತುತ್ತಾಗಿದೆ. ಕಾದು ನೋಡಿ, ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬವೇ ಕಾದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿಬಿಟ್ಟಿದೆ. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮಸ್ಕಾರ, ಇದು ನಿಮ್ಮೂರಲ್ಲಿ ಆರ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯದ ರಣಕಹಳೆ ಮೊಳಗಿದೆ. ಸಿಎಂ ಆಪ್ತ ಸಲಹೆಗಾರ BR ಪಾಟೀಲ್ ಇವತ್ತು ರಾಜೀನಾಮೆ ಕೊಟ್ಟೇ ಬಿಟ್ಟಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಕಾರಣಗಳನ್ನೆಲ್ಲ ಡೀಟೇಲ್ ಆಗಿ ಬರೆದು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಬಂಡಾಯ ಕೇಸರಿ ಪಾಳ್ಯದಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಬಂಡಾಯದ ರಣಕಹಳೆ ಮೊಳಗಿದೆ. ಏನೆಲ್ಲ ಆಗುತ್ತೆ BR ಪಾಟೀಲ್ ಅವರ ರಾಜೀನಾಮೆಯಿಂದ? ಇಲ್ಲಿದೆ ಡೀಟೇಲ್ಸ್. ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ, ಇದ್ದು ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಟು ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಸಾಕು. ಸಿಎಂ ಆಪ್ತ BR ಪಾಟೀಲ್ ಬಂಡಾಯದ ಬಾವುಟ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ. ಈಗಾಗಲೇ ಬಣಕಿಚ್ಚಿಗೆ ಬಿಜೆಪಿ ಹೊತ್ತಿ ಉರಿಯುತ್ತಿದೆ. ವಿಜಯೇಂದ್ರ ವಿರುದ್ಧ ಶಾಸಕರು ಬಂಡಾಯ ಸಾರಿದ್ದಾರೆ. ಇಷ್ಟು ದಿನ ಬಿಜೆಪಿ ನಾಯಕರ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದಿದೆ. ಅದನ್ನ ಎತ್ತಿ ಹಾಕಲಿ ಅಂತ ಟೀಕಿಸುತ್ತಿದ್ದ ಕಾಂಗ್ರೆಸ್ನಲ್ಲಿ ಇದೀಗ ಬಂಡಾಯದ ಸುನಾಮಿಯೇ ಎದ್ದಿದೆ. ಸಿದ್ದರಾಮಯ್ಯ ಆಪ್ತ ಆಳಂದ ಶಾಸಕ BR ಪಾಟೀಲ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಅನೇಕ ಜನ ಬಹುತೇಕ LMLಗಳಿಗೆ ಸಿಗ್ತಾ ಇಲ್ಲ. ಆ ಸಮಸ್ಯೆ ನನಗೊಬ್ಬನಿಗೆಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ. ನಾನು ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಒಬ್ಬ ಎಷ್ಟೋ ಜನ ಏನೂ ಎಮ್ ಎಲ್ ಎನೂ ಆಗಲ್ಲ, ನಾನು ಫಾರ್ಚುನೇಟ್, ನಾನು ಏನಾದ್ರು ಎಮ್ ಎಲ್ ಎ ಆಗಬೇಕಂತೇಳಿ ಬಂದಿಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು, 4 ಸಲ ಎಮ್ ಎಲ್ ಎ ಆದೆ, 1 ಸಲ ಎಮ್ ಎಲ್ ಸಿ ಆದೆ, ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಮತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ, ಇದ್ದು ಉಪಯೋಗ ಇಲ್ಲ ಅಂಥೇಳಿ ಬಿಟ್ಬಿಟ್ಟೆ. ಅನುದಾನ ಎಲ್ಲ ವಿಷಯಗಳಿದಾವಲ್ಲ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಅವರಿಗೆ 1-2 ಸಲ ಹೇಳಿದ್ದೆ. ಇದು 2ನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಅದು ಮೂಢ ಹಗರಣ, ಮತ್ತೊಂದು ಬಜೆಟು. ಆದರೆ ಅವ್ರಿಗೆ ಹೇಳಿ, ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಮುಂದೆ ಕೊನೆಯವರು ಉಳಿತೀನಿ ಅಂತ ಹೇಳಿನಿ. ಅಸಮಾಧಾನದ ಕಿಚ್ಚು ಕೈ ಸುಡುತ್ತಿದೆ. ಸಿಎಂ ಆಪ್ತನೇ ತೊಡೆ ತಟ್ಟಿರೋದು ನುಂಗಲಾರದ ತುತ್ತಾಗಿದೆ. ಕಾದು ನೋಡಿ, ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬವೇ ಕಾದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿಬಿಟ್ಟಿದೆ. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ.